ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಈ ತಿಂಗಳ ಪೂರ್ತಿಯಾಗಿ ನಿಮಗಿರ್ತಕ್ಕಂಥ ಗೊಂದಲಗಳು, ಸಮಸ್ಯೆಗಳು, ಎಚ್ಚರಿಕೆಗಳು ಯಾವುವು, ಯಾವ ರೀತಿಯಲ್ಲಿ ಪ್ರಯತ್ನ ಪಟ್ಟರೆ ನಿಮಗೆ ಜಯ ಅನ್ನುವಂಥದ್ದು ಸಿಗುತ್ತೆ, ನಿಮ್ಮ ಮುಂದಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನುವಂತಹ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ಯಾಕಂದ್ರೆ ವಿಡಿಯೋದ ಕೊನೆಯಲ್ಲಿ ಬಹಳ ಸುಲಭವಾದ ಪರಿಹಾರಗಳು ನಿಮಗೆ ಸಿಗುತ್ತೆ. ಎಂಟೈರ್ ಈ ವಿಡಿಯೋದ ಉದ್ದಕ್ಕೂ ಕೂಡ ನಾವು ನಿಮಗೆ ಸುಲಭವಾಗಿ ಸರಳವಾಗಿ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ ಸಹಜವಾಗಿ ನಿಮಗೆ ಗೊತ್ತಿರೋ ಹಾಗೆ ಮೇಷರಾಶಿಯವರ ಒಂದು ಜನ್ಮ ನಕ್ಷತ್ರಗಳು ಯಾವುದು ಅಂತಂದ್ರೆ ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1ನೇ ಚರಣ ಈ ಮೇಷರಾಶಿ ಅಂಡರ್ನಲ್ಲಿ ಬರುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ. ಇನ್ನು ಮಿತ್ರ ರಾಶಿ ಬಂದು ಸಿಂಹ, ತುಲಾ, ಧನಸ್ಸು ಆದ್ರೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯಾ ಆಗಿರ್ತಕ್ಕಂಥದ್ದು ಈ ಮೇಷರಾಶಿಯವರಿಗೆ. ಇವತ್ತಿಗೂ ಮೇಷರಾಶಿಯವರ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಎಂತಹ ಒಂದು ಕಠಿಣವಾಗಿರ್ತಕ್ಕಂಥ ಸವಾಲುಗಳಿದ್ರೂ ಕೂಡ ಅದನ್ನ ಸಮರ್ಥವಾಗಿ ಸ್ವೀಕಾರ ಮಾಡುವಂಥದ್ದು, ಅದನ್ನ ಎದುರಿಸೋದಕ್ಕೆ ಕಟಿಬದ್ಧವಾಗಿ ನಿಲ್ಲತಕ್ಕಂತಹ ಮನಸ್ಥಿತಿ ಇರತಕ್ಕಂಥದ್ದು ಬಹಳ ದೊಡ್ಡ ಒಂದು ಪ್ಲಸ್ ಪಾಯಿಂಟು. ಮೈನಸ್ ಪಾಯಿಂಟ್ ನಿಮ್ಗೆ ಗೊತ್ತೇ ಇದೆ ಅಲ್ವಾ, ಕೋಪ, ಸಡನ್ ಆಗಿ ಬೇಸರ ಮಾಡ್ಕೊಳ್ಳೋದು, ಸಡನ್ ಆಗಿ ಕೋಪಗೊಂಡು ಕೆಲಸದ ಮೇಲೆ ಬಹಳಷ್ಟು ವ್ಯತಿರಿಕ್ತವಾದ ಪರಿಣಾಮ, ಸಂಬಂಧಗಳ ಮೇಲೆ ಪರಿಣಾಮ ಮಾಡಿಕೊಳ್ಳುವಂಥದ್ದು ನಿಮ್ಮ ಅನುಭವಕ್ಕೆ ಈಗ ಆಲ್ರೆಡಿ ಬಂದಿದೆ. ನಾವು ಈ ಹಿಂದಿನ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸಿದ್ದೀವಿ. ಇನ್ನ ಈ ಒಂದು ಮೇಷರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ನೋಡಿ, ಹಣಕಾಸಿನ ಕೆಲವೊಂದು ಗೊಂದಲಗಳು ಇರ್ತವೆ, ಚಿಂತೆ ಇರುತ್ತೆ. ಏನೋ ಒಂದು ಕಮಿಟ್ಮೆಂಟ್ ಇದೆ, ಏನೋ ಒಂದು ಜವಾಬ್ದಾರಿತ್ವಾದಂತ ಸ್ಥಾನದಲ್ಲಿದ್ದೀರಿ, ದುಡಿದಿರುವಂತ ದುಡ್ಡು ಬರುತ್ತಾ, ಅಥವಾ ನನಗ್ ಬರುವಂತ ದುಡ್ಡು ಯಾರಿಗೋ ಸಾಲ ಕೊಟ್ಟಿದ್ದೀನಿ ಅದು ಬರುತ್ತಾ, ನಾನು ಯಾರಿಗೋ ಸಾಲ ಕೊಡಬೇಕಾಗಿದೆ ಅದನ್ನ ನಾನು ಕೊಡ್ತೀನ, ಹಣಕಾಸಿನ ಲೇವಾದೇವಿ ಎಲ್ಲವೂ ಸಗಟವಾಗಿ ನಡೀತದ, ನಾನು ಅಂದುಕೊಂಡಂತ ರೀತಿಯಲ್ಲಿ ನಡೀತದ ಅನ್ನುವಂಥದ್ದು ಒಂದು ಚಿಂತೆ ಇರುತ್ತೆ. ಚಿಂತೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಹಣಕಾಸಿನ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳಿರುತ್ತಲ್ಲ, ಅದು ತೊಂದರೆಗಳು ತಕ್ಕ ಮಟ್ಟಿಗೆ ನಿವಾರಣೆ ಆಗುವಂತ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದು ಸಂತೋಷ ಪಡ್ತಕ್ಕಂಥ ವಿಚಾರ. ಕೆಲವೊಂದು ಜನ ಈ ಜಮೀನು, ವಾಹನ ಅಥವಾ ಏನೋ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಮಕ್ಕಳು ಬಹಳ ಶ್ರದ್ಧೆಯಿಂದ ಓದಬೇಕು. ಈ ವಿದ್ಯಾರ್ಥಿಗಳು, ಈ ಮೇಷರಾಶಿಯ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಶ್ರದ್ಧೆಯಿಂದ ಓದಿದ್ರೆ ನಿಜವಾಗಿಯೂ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಅವಕಾಶಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ಕಂಡಿರ್ತೀರಿ. ವ್ಯಾಪಾರ ಕ್ಷೇತ್ರದಲ್ಲಿ ಬಹಳಷ್ಟು ನಿಮಗೆ ಕಾಂಪಿಟೇಷನ್ ಇರುತ್ತೆ, ಏರಿಳಿತಗಳು ಜಾಸ್ತಿ ಇರುತ್ತೆ. ಅಪ್ ಡೌನ್ಗಳನ್ನ ಈಗ ಆಲ್ರೆಡಿ ನೋಡಿದಿರಿ. ಬಟ್ ಆದ್ರೂ ಕೂಡ ಇಲ್ಲಿ ಕೆಲವೊಂದು ಆ ಫೀಲಿಂಗ್ ಬರುತ್ತೆ, ಅನುಭವ ಬರುತ್ತೆ. ಸಡನ್ ಆಗಿ ರೈಸ್ ಆಗುತ್ತೆ, ಸಡನ್ ಆಗಿ ಡೌನ್ ಆಗುತ್ತೆ. ಹಣಕಾಸಿನ ಸ್ಥಿತಿಯಲ್ಲೂ ಹಾಗೆ, ವ್ಯಾಪಾರದ ಸ್ಥಿತಿಯಲ್ಲೂ ಹಾಗೆ. ನೀವು ಅದನ್ನ ಏನು ಅಂತಂದ್ರೆ ಸ್ವಲ್ಪ ಗೊಂದಲ ಮಾಡ್ಕೊಳಕ್ ಹೋಗ್ಬಾರ್ದು. ಸಿಚುವೇಶನ್ ಹೇಗಿದೆ ಅದನ್ನ ಹಾಗೇ ಅನುಭವಿಸ್ತಾ, ಅದನ್ನ ಸರಿ ಮಾಡ್ಕೊಳ್ತಾ ಅದನ್ನ ಮುಂದೆ ಹೋಗುವಂತ ಪ್ರಯತ್ನ ಮಾಡ್ಬೇಕೆ ಹೊರತು ನಿರಂತರವಾಗಿ ಟಚ್ ಅಪ್ ಅಲ್ಲಿ ಇರ್ಬೇಕು, ಡಿಸ್ಕನೆಕ್ಟ್ ಆಗಬಾರ್ದು. ನಿಮ್ಮ ಒಂದು ಗುರಿ, ನಿಮ್ಮ ಒಂದು ಪ್ಲಾನ್, ನಿಮ್ಮ ಒಂದು ಯೋಜನೆ, ನಿಮ್ಮ ಒಂದು ಕೆಲಸ, ನಿಮ್ಮೊಂದು ನಿರಂತರವಾಗಿ ಇರಬೇಕು. ಅದು ಲಾಭ ಆಗ್ಲಿ ನಷ್ಟ ಆಗ್ಲಿ ನಿರಂತರವಾಗಿದ್ದಾಗ ಬಹಳಷ್ಟು ಅವಕಾಶಗಳು, ಉಪಯೋಗಗಳು ನಿಮಗೆ ಆಗುತ್ತೆ ಅನ್ನುವಂಥದ್ದು ಇದನ್ನು ನೀವು ತಿಳ್ಕೋಬೇಕಾಗಿರ್ತಕ್ಕಂಥ ಬಹುಮುಖ್ಯವಾದ ವಿಚಾರ. ಜೊತೆಗೆ ಈ ಕೆಲವೊಂದು ಮಕ್ಕಳ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ನಿಮ್ ಮದುವೆ ಆಗಿದೆ, ಬಹಳ ದಿನಗಳಿಂದ ಮಕ್ಕಳಾಗ್ಲಿಲ್ಲ, ಮಕ್ಕಳ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ, ಅಂದ್ರೆ ಸಂತಾನದ ಯೋಗಗಳು ನಿಮಗ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಈ ಹಣಕಾಸಿನ ವ್ಯವಹಾರದಲ್ಲಿ ಬೇರೆಯವರ ವ್ಯವಹಾರಕ್ಕೆ ಕೈ ಹಾಕ್ಲಿಕ್ಕೆ ಹೋಗ್ಬೇಡಿ. ಅನವಶ್ಯಕವಾಗಿರುವಂತ ವ್ಯವಹಾರ, ಯಾವುದೋ ಒಂದು ಏನು ಯಾರಿಗೋ ಪ್ರಾಬ್ಲಮ್ ಇದೆ, ನೀವು ಮಧ್ಯವಸ್ಥಿಕೆ ವಹಿಸುವಂತದ್ದು, ಅವ್ರಿಗೆ ಪ್ರಾಬ್ಲಮ್ ಅದಕ್ಕೆ ನಾನ್ ಜವಾಬ್ದಾರಿ ಇರ್ತೀನಿ ಅನ್ನೋದು, ಈ ಜಾಮೀನ್ ಆಗುವಂಥದ್ದು, ಪಾರ್ಟ್ನರ್ ಇಂದ ಬಿಸ್ನೆಸ್ ಮಾಡುವಂಥದ್ದು, ರಿಸ್ಕ್ಯೂ ವ್ಯವಹಾರಗಳನ್ನು ಮಾಡುವಂಥದ್ದು, ಅನ್ಸೆಕ್ಯೂರ್ ವ್ಯವಹಾರಗಳನ್ನು ಮಾಡುವಂಥದ್ದು, ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕ್ಬಿಡುವಂಥದ್ದು, ಇಂಥವೆಲ್ಲ ಏನೋ ಒಂದು ಕೊಡುಕೊಳ್ಳುವಿಕೆಯಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ನೀವು ಇದ್ರ ಬಗ್ಗೆ ಬಹಳ ಗಮನದಲ್ಲಿ ಇಟ್ಕೋಬೇಕು. ಇದನ್ನು ಕೂಡ ನೀವು ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಅತಿ ಆತ್ಮವಿಶ್ವಾಸ ಬೇಡ. ಯಾಕಂದ್ರೆ ನಾವು ಓವರ್ ಕಾನ್ಫಿಡೆನ್ಸ್, ನಾನು ಮಾಡೇ ಬಿಡ್ತೀನಿ, ಅಥವಾ ಅವ್ನು ಕೊಟ್ಟೆ ಬಿಡ್ತಾನೆ, ಅವ್ನು ಒಳ್ಳೆಯವನಿದ್ದಾನೆ, ಇದನ್ ಕೆಲಸ ನಾನು ಮಾಡ್ಬಿಡ್ಬೋದು, ನುಗ್ಗು ಬಿಡ್ಬೋದು, ಈ ತರದ್ ಬೇಡ. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಚಿಕ್ಕ ಸಮಸ್ಯೆ ಬಹಳ ದೊಡ್ಡ ತೊಳಲಾಟಕ್ಕೆ ಕಾರಣ ಮಾಡ್ಬಿಡುತ್ತೆ. ಹಾಗಾಗಿ ಏನೇ ಒಂದು ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಕೂಡ ಅಳುದು ತೂಗಿ ಎಚ್ಚರಿಕೆಯಿಂದ
ಹೆಜ್ಜೆಯನ್ನ ಇಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ನೀವು ಅಂದುಕೊಂಡಿದ್ಗಿಂತಲೂ ಹೆಚ್ಚಿನ ಯಶಸ್ಸನ್ನ ಸಿಗ್ಲಿಕ್ಕೆ ಸಾಧ್ಯ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಇದಾವಲ್ಲ, ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ, ಜೊತೆಗೆ ಪರಿಹಾರ ನೋಡ್ತೀರಿ. ಅದಕ್ಕಿಂತ ಮುಂಚೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ, ಆರ್ಡಿನರಿ ಜಾತಕ ಅಲ್ವೇ ಅಲ್ಲ ಬಿಡಿ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. ನಿಮ್ಮದೇ ಆದಂತ ಸಂಪೂರ್ಣ ಜನ್ಮ ಜಾತಕ ಫಲ ನೀವೇ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೋಬಹುದು. ಅಂತಹ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ನೋಡಿ, ಈ ವಿವಾಹದ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಕೆಲವೊಂದು ಗೊಂದಲಗಳು ಇರ್ತವೆ. ಏನೋ ಆಗುತ್ತೆ ಅನ್ನೋಷ್ಟೊತ್ತಲ್ಲಿ ಏನೋ ಒಂದು ತೊಂದರೆ ಆಗೋದು, ಅಥವಾ ವರಗಳನ್ನ ನೋಡ್ಕೊಂಡ್ ಬರೋದು, ಅಥವಾ ಕನ್ಯೆಯನ್ನ ನೋಡ್ಕೊಂಡ್ ಬರೋದು, ಈ ರೀತಿ ಎಲ್ಲ ಪ್ರೊಸೆಸ್ ಇರ್ತವೆ. ಬಟ್ ಡೆವಲಪ್ಮೆಂಟ್ ಆಗಂಗಿಲ್ಲ ಅನ್ನುವಂತ ಒಂದ್ ಸ್ವಲ್ಪ ಬೇಸರ ಇರುತ್ತೆ. ಅದ್ ನಿರಂತರ ಪ್ರಯತ್ನ ಮಾಡ್ತಾ ಇರ್ಬೇಕು ನೀವು, ಅಷ್ಟೇನೆ. ಅವಕಾಶಗಳು ಚೆನ್ನಾಗಿದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ, ದುಡುಕಿನ ವ್ಯವಹಾರ, ದುಡುಕಿನ ಕಾನೂನಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಯಾಕಂತಂದ್ರೆ ಕೆಲವೊಂದು ಬೇರೆಯವ್ರು ಮಾಡಿರುವಂತ ತಪ್ಪುಗಳು ನಿಮ್ ತಲೆ ಮೇಲೆ ಹಾಕುವಂಥದ್ದು, ಸಣ್ಣ ವಿಚಾರಕ್ಕೆ ದೊಡ್ಡದಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಡೋದು, ಚಿಕ್ಕದನ್ನ ಚಿಕ್ಕದಲ್ಲೇ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ಕೋಬೇಕು. ಸುಮ್ನೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಕೆಲವೊಂದು ಕಾನೂನಿನ ವಿಚಾರ ಕುಣಿಕೆಯಲ್ಲಿ ಸಿಕ್ಕಾಕೊಳ್ಳುವಂತ ಪ್ರಯತ್ನವನ್ನು ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನು ನಿಮ್ಮ ಮಕ್ಕಳು ಏನಾದ್ರು ವಿದೇಶದಲ್ಲಿ ಓದ್ತಾ ಇದ್ರೆ ಅಥವಾ ಹೊರ ರಾಜ್ಯದಲ್ಲಿ, ಹೊರ ಜಿಲ್ಲೆಯಲ್ಲಿ ಓದ್ತಾ ಇದ್ರೆ ಖಂಡಿತವಾಗಿ ಒಂದು ಒಳ್ಳೆ ಅವಕಾಶಗಳಿದೆ, ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಉದ್ಯೋಗಗಳು ಕೂಡ ಸಿಗುವಂತ ಸನ್ನಿವೇಶಗಳು. ಓದಿ ಕುಳಿತಿದ್ದಾರೆ ಮೇಷರಾಶಿಯವರು ಮಕ್ಕಳು ಅಂತಂದ್ರೆ ಅವ್ರಿಗೆ ಏನೋ ಒಂದು ಸ್ವತಃ ಉದ್ಯೋಗನೋ, ಏನೋ ಸರ್ಕಾರಿ ನೌಕರಿನೋ, ಅಥವಾ ಬೇರೆ ಯಾವುದೋ ಒಂದು ಕಂಪನಿಯಲ್ಲೋ ಈ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗ ಸಿಗುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಅಧಿಕಾರಿಗಳು ಸ್ವಲ್ಪ ನೌಕರರೊಂದಿಗೆ ಸ್ನೇಹದಿಂದ ವರ್ತಿಸ್ತಕ್ಕಂಥ ಸನ್ನಿವೇಶಗಳಿದೆ. ಅಂದ್ರೆ ಈ ಕಾರ್ಯಕ್ಷೇತ್ರದಲ್ಲಿ, ಈ ಸರ್ಕಾರಿ ಕೆಲಸದಲ್ಲಿ ಇರ್ಬೋದು, ಅರೆ ಸರ್ಕಾರಿಯಲ್ಲಿ ಇರ್ಬೋದು, ಖಾಸಗಿ ಕಂಪನಿಯಲ್ಲಿ, ಅಥವಾ ನೀವು ಏನೋ ಬಿಸ್ನೆಸ್ ಮಾಡ್ತಾ ಇದ್ರಿ, ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ, ಅಲ್ಲಿ ಬಹಳ ಸ್ನೇಹ ಸೌಹಾರ್ದತೆಯಿಂದ ಎಲ್ಲರ ಜೊತೆ ಲವಲವಿಕೆಯಿಂದ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಸನ್ನಿವೇಶಗಳಿದೆ. ಇದೊಂದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲಸವನ್ನ ಯಾರು ಪ್ರೀತಿಸ್ತಾರೆ ಅವರಿಗೆ ಬಡತನ ಬಹಳ ಕಡಿಮೆ. ಯಾಕಂತಂದ್ರೆ ಕೆಲಸದ ಮೇಲೆ ಯಾರಿಗೆ ಇಂಟ್ರೆಸ್ಟ್, ಒಲವು ಜಾಸ್ತಿ ಇದೆ ಅವರಿಗೆ ಹಣಕಾಸಿನ ಕೊರತೆ ಬರೋದು ತುಂಬಾ ವಿರಳ. ಯಾಕಂತಂದ್ರೆ ನೀವು ಜೀವನದುದ್ದಕ್ಕೂ ಖುಷಿಯಾಗಿರ್ಬೇಕು ಅಂತಂದ್ರೆ ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನ ನೀವು ಮೊದಲು ಪ್ರೀತಿಸ್ಬೇಕು. ನಿಮ್ಮ ಕೆಲಸವನ್ನ ನೀವು ಪ್ರೀತಿಸಿದ್ರೆ ಸಮಯವನ್ನ ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೋತೀರಿ, ಜೀವನದಲ್ಲೂ ತುಂಬಾ ಖುಷಿಯಾಗಿರ್ತೀರಿ. ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇನ್ನು ವಿಶೇಷವಾಗಿ ವಕೀಲರಿಗೆ ಉತ್ತಮವಾಗಿರುವಂತಹ ಆದಾಯ ಇರುತ್ತೆ, ಅವಕಾಶಗಳು ಕಂಡು ಬರುತ್ತೆ. ಜೊತೆಗೆ ಎಲ್ಲ ಈ ಉದ್ಯೋಗ ವ್ಯಾಪಾರಸ್ಥರಿಗೂ ಬಹಳ ಒಳ್ಳೆ ಅನುಕೂಲತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ಕೆಲವೊಂದು ಕಾರ್ಯಕ್ರಮಗಳು ಇರ್ತವೆ ಮನೆಯಲ್ಲಿ ಆಗಿರ್ಬೋದು, ಹೊಸ ಕೆಲಸ, ಹೊಸ ಕಾರ್ಯಕ್ರಮಗಳು, ಯಾವುದೋ ಒಂದು ಪ್ರಯಾಣ, ಯಾವುದೋ ಒಂದು ಬೇರೆಯವ್ರ ಕೆಲಸದಲ್ಲಿ ಭಾಗವಹಿಸುವಂತದ್ದು, ಈ ರೀತಿಯಾಗಿರ್ತಕ್ಕಂಥ ಚಟುವಟಿಕೆ ಇರುತ್ತೆ. ಈ ಮೇಷರಾಶಿಯವರು ಅಂದ ತಕ್ಷಣ ಸುಮ್ನೆನಾ, ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿರ್ತಕ್ಕಂಥದ್ದು, ಈ ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯದಲ್ಲಿ ಗುರುತಿಸ್ಕೊಳ್ತಕ್ಕಂಥದ್ದು, ಸುಮ್ನೆ ಕುಂದ್ರುವಂತವ್ರಲ್ಲ, ಏನಾದ್ರೂ ಸದಾ ಚಟುವಟಿಕೆಯಿಂದ ಇರತಕ್ಕಂಥದ್ರಿಂದ ಸಂಘಟಕರಾಗಿರುವಂತದ್ದು, ನಾಯಕತ್ವದ ಗುಣಗಳು ನಿಮ್ಮಲ್ಲಿ ಇರೋದ್ರಿಂದ ಇಂಥವೆಲ್ಲ ಚಟುವಟಿಕೆಗಳು ಇರುತ್ತೆ. ಈ ವಿಡಿಯೋದುದ್ದಕ್ಕೂ ಹೇಳ್ತಾ ಇರುವಂತ ವಿಷಯ ನಿಜಾನ ಸುಳ್ಳ ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಜೊತೆಗೆ ಒಳ್ಳೆ ಆದಾಯ ಅಂತೂ ಇರುತ್ತೆ. ಮತ್ತೆ ಈ ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗುತ್ತೆ. ಸ್ವಲ್ಪ ಊಟದ ಕಡೆ ಹೆಚ್ಚಿನ
ಆಸಕ್ತಿಯನ್ನ ತೋರಿಸ್ಬೇಕು. ನೀವು ಕೆಲಸ ಅಂತ ತಿಳ್ಕೊಂಡು ಊಟದ ಕಡೆ ಅವಾಯ್ಡ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಜೊತೆಗೆ ಸ್ವಲ್ಪ ಅಧ್ಯಯನಕ್ಕಾಗಿ ವಿದೇಶಕ್ಕೆ ತೆರಳುವಂತಹ ಸನ್ನಿವೇಶಗಳಿದೆ. ಜೊತೆಗೆ ಈ ಮ್ಯಾನುಫ್ಯಾಕ್ಚರ್ ಕಂಪನಿಗಳಿಗೆ ಬಹಳ ದೊಡ್ಡ ಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಗಳು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಏನು ಈ ತಿಂಗಳಲ್ಲಿ ನೀವು ಅಂದುಕೊಂಡಿದ್ಕಿಂತ ಅದ್ಭುತವಾದ ಲಾಭಗಳು ಪ್ರಯೋಜನಗಳಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಜೊತೆಗೆ ವಿಡಿಯೋದುದ್ದಕ್ಕೂ ಕೆಲವೊಂದು ಎಚ್ಚರಿಕೆಗಳನ್ನ ಹೇಳಿದೀವಲ್ಲ, ಆ ಎಚ್ಚರಿಕೆಗಳನ್ನ ಗಮನದಲ್ಲಿಟ್ಕೊಂಡು ಅದನ್ನ ನೀವು ಅಳವಡಿಸ್ಕೊಂಡ್ರೆ ನೀವು ಅಂದುಕೊಂಡಿದ್ಕಿಂತಲೂ ಇನ್ನು ಹೆಚ್ಚಿನ ಲಾಭಗಳು ಪ್ರಯೋಜನಗಳು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಜೊತೆಗೆ ನಿಮಗೆ ಪರಿಹಾರ ಬೇಕಲ್ವಾ, ಆ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ, ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಹೋಗಿ ನಿಮಗೆ ಇಷ್ಟವಾಗಿರತಕ್ಕಂತಹ ರಾಶಿಯ ಫಲಗಳನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಬಹಳ ಉತ್ತಮವಾದಂತ ವಿಡಿಯೋಗಳು ಸಿಗ್ತವೆ, ಬೇಕಿದ್ರೆ ನೋಡ್ಕೊಳ್ಳಿ. ನಾನು ಅದನ್ನ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಜೊತೆಗೆ ನಿಮಗೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಬೇಕಲ್ವಾ. ಪರಿಹಾರ ಏನು ಅಂತಂದ್ರೆ ನೋಡಿ, ಬಹಳ ಮುಖ್ಯವಾಗಿ ನೀವು ಆಂಜನೇಯ ಸ್ವಾಮಿ ದರ್ಶನವನ್ನ ಮಾಡ್ಕೋಬೇಕು. ಆಂಜನೇಯ ಸ್ವಾಮಿ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಸಾಧು ಸಂತರಿಗೆ ದಾನವನ್ನ ಕೊಡ್ತಕ್ಕಂಥದ್ದು, ಕುಲದೇವತಾ ಆರಾಧನೆಯಿಂದ ಬಹಳ ದೊಡ್ಡ ಬದಲಾವಣೆಗಳು ನಿಮ್ಮಲ್ಲಿ ಕಂಡು ಬರುತ್ತೆ. ಇನ್ನೂ ಹೆಚ್ಚಿನ ಬದಲಾವಣೆಗಳು ಬೇಕು ಅಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಒಂದು ಕೆಟ್ಟ ವ್ಯಸನ, ಕೆಟ್ಟ ಚಿಂತನೆ, ಕೆಟ್ಟ ಯೋಚನೆಗಳನ್ನ ನೋಟ್ ಮಾಡ್ಕೊಳ್ಳಿ. ಅದರಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿಯೂ ಬಹಳಷ್ಟು ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ಕಂಡು ಬರುತ್ತೆ. ಒಳ್ಳೆಯ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.